ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಡಾಕ್ಟರ್ ಎ ಪಿ ನಾಗೇಂದ್ರ ಬಾಬು ಅವರಿಗೆ ಹಾಗೂ ಹಿರಿಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರೇ ಹಾಗೂ ನಮ್ಮ ರಿಯಾಲಿಟಿ ಆಡಳಿತದ ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ಆದಂತಹ ಶ್ರೀಮತಿ ಪುಷ್ಪವತಿ ಕೆಂಪಿನವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆ ವಹಿಸಿರುವಂತಹ ಸಾಮ್ರಾಟ್ ಕೃಷ್ಣರವರಿಗೆ ಹಾಗೂ ಇವತ್ತಿನ ಮುಖ್ಯ ಆಧಾರವಾಗಿರುವಂತಹ ನಮ್ಮ ನಿರ್ದೇಶಕರು ಹಾಗೂ 4 ಬಾರಿ ಗಿನ್ನಿಸ್ ದಾಖಲೆ ಪಡೆಯುತ್ತಿರುವ ಕಾರ್ತಿಕ್ ನಮ್ಮವರು ನಮ್ಮ ರಿಯಾಲಿಟಿ ಕಾಂಗ್ರೆಸ್ನ ಅಫಿಷಿಯಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆ ಮತ್ತೊಬ್ಬರು ಮುಖ್ಯವಾಗಿ ಹೇಳಬೇಕು, ಇವರು ಸಿಂಗಂ ಶಿವರು ಅಂತಲೇ ಹೆಸರುವಾಸಿಯಾದಂಥ ನಮ್ಮ ಪ್ರೆಸಿಡೆಂಟ್ ಏನಿದಾರೋ ನಮ್ಮ ತಮಿಳು ನಟರು ಸೂರ್ಯರವರು ಭಾಳ ಆತ್ಮೀಯರಾಗಿದ್ದಾರೆ. ಅವ್ರ ಜೊತೆಲಿ ಇವರು ಮೇಕಪ್ ಆರ್ಟಿಸ್ಟ್ ಆಗಿ 15 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರ್ತಾರೆ. ಅದಾದ ನಂತರ ಇವರು ಗೋಪಿಚಂದ್ ಅವರ ಒಂದು ತೆಲುಗು ಭಾಷೆಯಲ್ಲಿ ಒಂದು ಸಿನಿಮಾ ಮುಗಿಸಿ ಮೊನ್ನೆ 2ನೇ ತಾರೀಕು ಅವರು ರಿಟರ್ನ್ ಆಗಿದ್ದಾರೆ. ಅವ್ರಿಗೂ ಹಾಗೂ ಮತ್ತು ಅವರ ಕುಟುಂಬದವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತದನಂತರ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹಿಂದೆ ನಿಂತು ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವೇನೇ ಹೇಳ್ತೀವಿ ತಾಳ್ಮೆಯಿಂದ ನಮ್ಮ ಜೊತೆ ಜರ್ನಿ ಮಾಡುವಂತಹ ಇವತ್ತಿಗೆ ಅವರು ಸುಮಾರು 20 ವರ್ಷಗಳ ಕಾಲ ನನ್ನ ಜೊತೆಗೆ ಸಫಲರಾಗಿ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಎಲ್ಲ ರೀತಿಯ ಸೇವೆ ಮಾಡ್ತಾ ನನ್ನ ಕಾರ್ಯಕ್ರಮದಲ್ಲಿ 1555 ಆಗಿದೆ. ಆಗ ಸುಮಾರು ಒಂದು 100 ಕಾರ್ಯಕ್ರಮದಲ್ಲಿ ನನ್ನ ಜೊತೆಲೇ ಇರ್ತಾರೆ ಅವರು. ಶ್ರೀಮತಿ ಸರಸ್ವತಿಯನ್ನು ಇವತ್ತು ಅವರು ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಗಿನ್ನಿಸ್ ದಾಖಲೆ ತಗೋಬೇಕಾದವರು ರಾಜಣ್ಣ ನಾಗೇಂದ್ರ ಅವರ ರಿಲೇಷನ್ ಒಬ್ಬರು ಪ್ರಸನ್ನ ಕುಮಾರ್ ಅಂತ ಬರಬೇಕಾಗಿ ಇವರಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಸಿಂಗಂ ಶಿವು ಅವರ 15 ವರ್ಷಗಳ ಕಾಲ ನಿರಂತರವಾಗಿ ಅದಕ್ಕೋಸ್ಕರ ನಾವು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ವಿಶೇಷತೆ ಏನು ಅಂತಂದರೆ ನಾವು ಯಾವಾಗಲೂ ಪ್ರತಿ ತಿಂಗಳು 10 ಜನಕ್ಕೆ ಮಾತ್ರ ನಾವು ವಿಶ್ವ ದಾಖಲೆ ಕೊಡಬೇಕು, ಇಂಡಿವಿಜುವಲ್ ರೆಕಾರ್ಡ್ ಮಾಡೋರಿಗೆ ಕೊಡಬೇಕು ಅಂತ. ಅವ್ರಿಗೂ ಕೂಡ ನಂದಿ ಅವಾರ್ಡ್ ಬಂತು. ಅಂತಹ ದಿಗ್ಗಜರ ಮಗನ ಜೊತೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಇನ್ನೊಂದು ಹೆಮ್ಮೆ ಏನು ಅಂತಂದರೆ ನಮ್ಮ ಸೂರ್ಯ ಅವ್ರ ಜೊತೆಲಿ ಕೆಲಸ ಮಾಡಿ ತುಂಬ ಆತ್ಮೀಯರಾಗಿ ಇವತ್ತಿನ ದಿವಸ ಎಲ್ಲರೂ ಮಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಅವರಿಂದ ಎಷ್ಟೋ ಜನ MBBS ಡಾಕ್ಟರ್ ಕೂಡ ಅವರ ಒಂದು ಅಗರಂ ಫೌಂಡೇಶನಿಂದ ಅದಾಗ್ತಾ ಇದೆ ಅಂತಂದರೆ ನಮ್ಮ ಭಾರತದ ಹೆಮ್ಮೆ. ಅವರು ಬರೀ ಒಂದು ಭಾಷೆಗೆ ಸೀಮಿತ ಅಲ್ಲ, ಅವರು ಎಲ್ಲ ಭಾಷೆಗೂ ಸೀಮಿತ ಆಗಿ ಅದನ್ನು ಮಾಡಿದಾಗ ನಮ್ಗೆ ಭಾಳ ಹೆಮ್ಮೆ ಆಯಿತು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮಗೆ ಇವತ್ತು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಿಂದ ವಿಶ್ವ ದಾಖಲೆಗೆ ಸೇರಿ